ಇತ್ತ ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ಈಗಾಗಲೇ ಆರಂಭ ಆಗಿದೆ. ಕೇಂದ್ರ ಗೃಹ ಸಚಿವ ಕರೆದಿರುವಂತಹ ಸಭೆ ಇದು. ಅಮಿತ್ ಶಾ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೀತಾ ಇದ್ದು ಚೆನ್ನೈನ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇದೇ ಸಭೆಯಲ್ಲಿ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಕೂಡ ಭಾಗಿಯಾಗಿದ್ದು, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೆ ಕೇರಳ ಸಿಎಂ ವಿ.ಡಿ. ಸತೀಶನ್, ಪುದುಚೇರಿ ಸಿಎಂ ರಂಗಸ್ವಾಮಿ ಕೂಡ ಹಾಜರಾಗಿದ್ದಾರೆ. ತೆಲಂಗಾಣದ ಡಿಸಿಎಂ ಮಲ್ಲು ಭಟ್ಟಿ ವಿಕ್ರಮಾರ್ಕ ಕೂಡ ಭಾಗಿಯಾಗಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆಯನ್ನು ಕರೆದಿರೋದ್ರಿಂದಾಗಿ ಯಾವೆಲ್ಲ ವಿಚಾರಗಳಲ್ಲಿ ಚರ್ಚೆಯಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಈಗಾಗಲೇ ಮನೆ ಮಾಡಿದೆ. ಇನ್ನು ರಾಜ್ಯದಲ್ಲಿ ಈಗಾಗಲೇ ಕಾವೇರಿ ವಿಚಾರ ತಾರಕಕ್ಕೇರಿರುವಂತಹ ಬೆನ್ನಲ್ಲೇ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ನೆರೆ ರಾಜ್ಯದ ಮುಖ್ಯಮಂತ್ರಿ ವಿಜಯ್ ಕೂಡ ಅಲ್ಲಿ ಹಾಜರಿರೋದ್ರಿಂದ ಆ ವಿಚಾರದ ಬಗ್ಗೆ ಏನಾದರೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆಯನ್ನು ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ಡಿಕೆ ಶಿವಕುಮಾರ್, ಸಿಎಂ ವಿಜಯ್ ಹಾಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಕೇರಳ ಸಿಎಂ ವಿ.ಡಿ. ಸತೀಶನ್, ಪುದುಚೇರಿ ಸಿಎಂ ರಂಗಸ್ವಾಮಿ, ತೆಲಂಗಾಣದ ಡಿಸಿಎಂ ಮಲ್ಲು ಭಟ್ಟಿ ವಿಕ್ರಮಾರ್ಕ ಈ ಎಲ್ಲ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣದ ರಾಜ್ಯಗಳ ನಡುವಿನ ಸಹಕಾರಗಳ ಸಭೆಯಲ್ಲಿ ಚರ್ಚೆಯಾಗ್ತಾ ಇದ್ದು ರಾಜ್ಯಗಳ ಗಡಿ ಹಾಗೂ ಜಲ ವಿವಾದ ಮತ್ತು ಬಂಡವಾಳ ಹೂಡಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಆರ್ಥಿಕ ಪ್ರಗತಿ ಮತ್ತು ಅಪರಾಧ ತಡೆ ವಿಷಯಗಳ ಕುರಿತು ಕೂಡ ಚರ್ಚೆಯಾಗಿದ್ದು ಕ್ಷೇತ್ರ ಪುನರ್ ವಿಂಗಡಣೆ ಹಾಗೂ ಸವಾಲುಗಳ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಸ್ಪೆಷಲ್ ಕೋರ್ಟ್ ಅನ್ನು ರಚಿಸುವ ಸಲುವಾಗಿ ಹಾಗೆ ಆಂಧ್ರ ಪುನರ್ ರಚನೆ ಕಾಯ್ದೆ ಮತ್ತು ಪಿಎಂ ಆವಾಸ್ ಯೋಜನೆ, ನಾಗರಿಕ ವಿಮಾನಯಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾರೆ. ಹಲವು ವಿಚಾರಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳು. ಪ್ರಮುಖವಾಗಿ ಏನಂದರೆ ನಾವೀಗ ಗಮನಿಸ್ತಾ ಇದ್ದೀವಿ, ರಾಜ್ಯಗಳ ಗಡಿ ಅಲ್ಲಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುತ್ತೆ. ಪದೇ ಪದೇ ಆ ವಿಚಾರಗಳು ಸ್ಪಾರ್ಕ್ ಆಗ್ತಾ ಇರುತ್ತೆ. ಆ ವಿಚಾರಕ್ಕೂ ಕೂಡ ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಲಾಗ್ತಾ ಇದೆ. ಜಲ ವಿವಾದಗಳಾಗಿರ್ಬೋದು, ಬಂಡವಾಳ ಹೂಡಿಕೆ, ಆರ್ಥಿಕ ಪ್ರಗತಿ, ಅಪರಾಧ ಮತ್ತು ತಡೆ ವಿಷಯಗಳ ಕುರಿತು ಚರ್ಚೆಯಾಗ್ತಾ ಇದೆ. ಇನ್ನು ಕ್ಷೇತ್ರ ಪುನರ್ ವಿಂಗಡಣೆಗಳ ವಿಚಾರವಾಗಿ ದೊಡ್ಡ ಸವಾಲದು. ಆ ವಿಚಾರಗಳ ಬಗ್ಗೆ ಕೂಡ ಸಮಗ್ರವಾದಂತಹ ಚರ್ಚೆಗಳಾಗುತ್ತೆ. ಇನ್ನು ಮಹಿಳೆ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಸ್ಪೆಷಲ್ ಕೋರ್ಟ್ ರಚಿಸುವ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ಈಗಾಗಲೇ ಆರಂಭ ಆಗಿದೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಸಿಎಂ ಎಲ್ಲ ಒಟ್ಟಾಗಿ ಸೇರ್ತಾ ಇರೋದ್ರಿಂದಾಗಿ ಹಲವು ರಾಜ್ಯಗಳಲ್ಲಿ ಹಲವು ಸಮಸ್ಯೆಗಳಾಗ್ತಾ ಇದೆ. ಗಡಿ ವಿವಾದಗಳಾಗಿರಬಹುದು, ಜಲ ವಿವಾದಗಳಾಗಿರಬಹುದು, ಇದೆಲ್ಲದರ ಕುರಿತು ಸಮಗ್ರವಾದಂತಹ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಿಂದ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು? ಶಕುಂತಲಾ, ಚೆನ್ನೈನ ಮಾಮಲ್ಲಪುರಂನಲ್ಲಿರುವಂಥ ಕೋವಲಂನಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಸಭೆ ಈಗ ಆರಂಭ ಆಗಿರುವಂತಹದ್ದು. ಈ ಸಭೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಭಾಗಿಯಾಗಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹಾಗೆ ತೆಲಂಗಾಣದ ಉಪಮುಖ್ಯಮಂತ್ರಿ ಆದಂತಹ ಭಟ್ಟಿ ವಿಕ್ರಮಾರ್ಕ ಅವರು ಭಾಗಿಯಾಗಿರುವಂತಹದ್ದು. ಜೊತೆಗೆ ಕೇರಳದ ಮುಖ್ಯಮಂತ್ರಿ ಆದಂತಹ ವಿ.ಡಿ. ಸತೀಶನ್ ಅವರು ಭಾಗಿಯಾಗಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗಿರ್ತಕ್ಕಂಥ ಈ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಗಳ ನಡುವೆ ಇರತಕ್ಕಂತಹ ವ್ಯಾಜ್ಯಗಳಾಗಿರ್ಬೋದು, ಗಡಿ ವ್ಯಾಜ್ಯ ಆಗಿರ್ಬೋದು, ನದಿ ನೀರಿನ ವ್ಯಾಜ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಒಂದು ಮಾತುಕತೆಯ ಮೂಲಕ ವ್ಯಾಜ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈ ಸಭೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಬಹುಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಕೌನ್ಸಿಲ್ನ ಸಭೆ ಇದು 31ನೇ ಸಭೆ ಆಗಿರುವಂತಹದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಸಭೆಯಲ್ಲಿ ಅನೇಕ ರಾಜ್ಯಗಳು ತಮ್ಮದೇ ಅಂತ ಮನವಿಯನ್ನ ಮಂಡಿಸಲಿವೆ. ಕರ್ನಾಟಕ ರಾಜ್ಯವು ಕೂಡ ಅನೇಕ ವಿಚಾರಗಳನ್ನು ಮಂಡಿಸಲಿಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳು ಮಾಡಿಕೊಂಡಿರುವಂತಹದ್ದು. 11-15 ಸುಮಾರಿಗೆ ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಮತ್ತೆ ಗಡಿ ವಿವಾದಗಳಾಗಿರಬಹುದು, ಜೊತೆಗೆ ನದಿ ವಿವಾದಗಳ ಬಗ್ಗೆಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಬಹುಮುಖ್ಯವಾಗಿ ಮೇಕೆದಾಟು ಯೋಜನೆಯ ಬಗ್ಗೆ ಕರ್ನಾಟಕ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಯಾರಿ ನಡೆಸಿರುವಂತಹದ್ದು. ಬಹುಮುಖ್ಯವಾಗಿ ಮೇಕೆದಾಟು ಯೋಜನೆಯ ಬಗ್ಗೆ ಕೇಂದ್ರ ಸರ್ಕಾರ
ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿಕೊಳ್ಬೇಕು, ಜೊತೆಗೆ ತಮಿಳುನಾಡು ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ. 90% ಉಪಯೋಗ ತಮಿಳುನಾಡಿಗೆ ಆಗುತ್ತೆ, ಕೇವಲ 10% ಮಾತ್ರ ಉಪಯೋಗ ಕರ್ನಾಟಕಕ್ಕೆ ಆಗುತ್ತೆ. ಜೊತೆಗೆ ಹೆಚ್ಚುವರಿ ಹರಿದು ಹೋಗುವ ಸಮುದ್ರಕ್ಕೆ ಹರಿದು ಹೋಗುವಂತಹ ನೀರಿಗೆ ತಡೆ ಒಡ್ಡಿ ಆ ಒಂದು ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಜೊತೆಗೆ ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸುವಂತ ವಿಚಾರವಾಗಿ, ಜೊತೆಗೆ ಆ ಒಂದು ಏನು ಅಣೆಕಟ್ಟಿನಿಂದ ಏನು ತಮಿಳುನಾಡಿಗೆ ಯಾವಾಗ ಅಗತ್ಯ ಇದೆ ಆಗ ನೀರನ್ನು ಬಿಡಲಿಕ್ಕೆ ಕೂಡ ಸಹಕಾರಿ ಆಗುತ್ತೆ ಅನ್ನುವಂತಹದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಸಭೆಯಲ್ಲಿ ಮಾಡ್ತಾರೆ. ಜೊತೆಗೆ ಈ ಒಂದು ಯೋಜನೆಗೆ ತಮಿಳುನಾಡು ಕೂಡ ಅಷ್ಟೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಹುಮುಖ್ಯವಾಗಿ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಈ ಮೇಕೆದಾಟು ವಿಚಾರವನ್ನ ರಾಜಕೀಯವಾಗಿ ಇದನ್ನ ಪರಿಗಣಿಸ್ತಾ ಇರೋದ್ರಿಂದ ಹೀಗಾಗಿ DMK ಕೂಡ ವಿರೋಧ ಮಾಡ್ತಾ ಇದೆ. ಈಗ ಅನಿವಾರ್ಯವಾಗಿ ಕೂಡ TVK ಸರ್ಕಾರ ಕೂಡ ಈ ಮೇಕೆದಾಟು ಯೋಜನೆಯನ್ನ ವಿರೋಧ ಮಾಡ್ತಾ ಇರುವಂತಹದ್ದು. ಮತ್ತೆ ಕಾವೇರಿಯಿಂದ ಹರಿದು ಬರ್ತಕ್ಕಂಥ ನೀರನ್ನ ಸಂಪೂರ್ಣವಾಗಿ ತಡೆ ಒಡ್ಡಿ ನೀರನ್ನ ಸಂಗ್ರಹಿಸಿಕೊಳ್ಳಲಿಕ್ಕೆ ಕರ್ನಾಟಕ ಪ್ಲಾನ್ ಅನ್ನ ಮಾಡ್ತಾ ಇದೆ. ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಡದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಆತಂಕವನ್ನ ಈಗ ತಮಿಳುನಾಡು ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತಿನ ಸಭೆಯಲ್ಲಿ ಜೋಸೆಫ್ ವಿಜಯ್ ಅವರು ಕೂಡ ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಈ ವ್ಯಾಜ್ಯ ವಿವಾದಗಳನ್ನ ಬದಿಗಿರಿಸಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋದಾದ್ರೆ ಬಹುಮುಖ್ಯವಾಗಿ ರಾಜ್ಯಗಳ ನಡುವೆ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಸಮನ್ವಯತೆಯನ್ನ ಸಾಧಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ. ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಮೂಲಸೌಕರ್ಯ ವಿಚಾರ ಆಗಿರ್ಬೋದು, ಚೆನ್ನೈ, ಹೈದರಾಬಾದ್ ಹಾಗೂ ಬೆಂಗಳೂರು ಈ 3 ನಗರಗಳನ್ನ ಸಂಪರ್ಕಿಸುವಂತಹ ಕಾರಿಡಾರ್ ಯೋಜನೆಗಳಾಗಿರ್ಬೋದು, ಬಿಸ್ನೆಸ್ ಕಾರಿಡಾರ್ ಯೋಜನೆ ಮಾಡುವಂಥದ್ದಾಗಿರ್ಬೋದು, ಮೂಲಸೌಕರ್ಯ ಮೆಟ್ರೋ ಅಭಿವೃದ್ಧಿ ಪಡಿಸುವಂಥದ್ದಾಗಿರ್ಬೋದು, ಈ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಡಿಲಿಮಿಟೇಷನ್ ವಿಚಾರವನ್ನ ದಕ್ಷಿಣ ಭಾರತದ ರಾಜ್ಯಗಳು ವಿರೋಧ ಮಾಡ್ತಾ ಇರುವಂಥದ್ದು. ಡಿಲಿಮಿಟೇಷನ್ ಆಗಲಿ, ಆದರೆ ಜನಸಂಖ್ಯೆ ಆಧಾರದ ಮೇಲೆ ಒಂದ್ ವೇಳೆ ಡಿಲಿಮಿಟೇಷನ್ ಆಗಿದ್ದೆ ಆದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ದಕ್ಷಿಣ ಭಾರತಕ್ಕೆ ಕಡಿಮೆ ಆಗುತ್ತೆ. ಜನಸಂಖ್ಯೆಯನ್ನ ಅತಿ ಹೆಚ್ಚು ನಿಯಂತ್ರಣವನ್ನ ಮಾಡಿ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿರುವಂತಹ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾಕೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಲಿಕ್ಕೆ ಈಗ ತಮಿಳುನಾಡು ಸಿದ್ಧವಾಗಿದೆ. ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರುವಂತಹ ವಿಚಾರವಾಗಿ ಕೂಡ ದಕ್ಷಿಣದ ಭಾರತದ ರಾಜ್ಯಗಳಿಗೆ ತಾರತಮ್ಯ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಆ ವಿಚಾರದ ಬಗ್ಗೆಯೂ ಕೂಡ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ತಮಿಳುನಾಡು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಂದ್ ಕಡೆ GST ಹಂಚಿಕೆ ಆಗಿರಬಹುದು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಆಗಿರ್ಬೋದು, ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅಭಿವೃದ್ಧಿ ಯೋಜನೆಗಾಗಿ ಸಮನ್ವಯತೆಯನ್ನ ಸಾಧಿಸುವ ದೃಷ್ಟಿಯಿಂದ ಈ ಒಂದು ಸಭೆ ಮಹತ್ವದಾಗಿದೆ. ಮತ್ತೆ ರಾಜ್ಯಗಳ ನಡುವೆ ಇರತಕ್ಕಂತಹ ನದಿ ನೀರಿನ ವ್ಯಾಜ್ಯಗಳಾಗಿರ್ಬೋದು, ಗಡಿ ವ್ಯಾಜ್ಯಗಳನ್ನ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಈ ಸಭೆ ಅತ್ಯಂತ ಮಹತ್ವದಾಗಿದೆ. ಧನ್ಯವಾದ ಹರೀಶ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.